ಬಿಗ್ ಬಾಸ್ ಪೇಮೆಂಟ್ ವೀಕ್ಲಿ ಸಿಕ್ಕಾಪಟ್ಟೆ ಬಂದಿದೆಯಂತೆ. ನಾವು ಮಲ್ಲಮ್ಮನ್ ಮುಂದೆನೆ ಪೇಮೆಂಟ್ ವಿಷಯ ಮಾತಾಡಿದ್ದು ಬಿಗ್ ಬಾಸ್ ಅವರಿಗೆ. ಇವತ್ತು ಎಲ್ಲರಿಗೂ ಹೇಳ್ತಾ ಇದೀವಿ. ನನ್ನ ಹೆಸರು ನೀವು ಹೇಳೇ ಇಲ್ಲ. ಜನಗಳು ಎಷ್ಟು ಕಮೆಂಟ್ ಹಾಕಿದ್ದಾರೆ. ಮನೋಜ್ ಸರ್ ಹೆಸರೇ ತಗೊಳ್ತಾ ಇಲ್ಲ. ಇಲ್ಲ ರೀ, ಬೇಜಾರೇನಿಲ್ಲ ರೀ. ನಿಮಗೆ ಧ್ರುವನ್ ನಿಜವಾಗ್ಲೂ ಮನ್ಸಿಂದ ಇಷ್ಟ ಆಗಿದ್ದಾರೆ, ನಿಮ್ಗೆ ನಿಜವಾಗ್ಲೂ ಒಳ್ಳೇದ್ ಮಾಡಿದ್ದಾರೆ ಅಂತಂದ್ರೆ ಇದು ಕಿತ್ಬೇಕಲ್ಲ, ಹಾ ಕಿತ್ತು ಹಿಂಗೆ ಹಚ್ಕೋಬೇಕು. ಎಲ್ಲಿಗೆ? ಅಲ್ಲಿ ಇಂಟರ್ವ್ಯೂ ಅಲ್ಲಿ ಮಾಡಿದ್ರ? ನೋಡ್ರಿ ನೋಡ್ರಿ ಹೆಂಗ ಪಿನ್ನಿಗೆಲ್ಲ ಅಂಟ್ಕೊಂಡ್ಬಿಡ್ತು ಬಿಡಿ. ಬೇಡ, ಕೈಯಲ್ಲೇ ಇಟ್ಕೊಳ್ಳಿ, ಪರವಾಗಿಲ್ಲ. ಎಷ್ಟು ಪೇಮೆಂಟ್ ಬಂದಿದೆ ಮಲ್ಲಮ್ಮ? ಎಷ್ಟು ಬಂದ? ತುಂಬಾ ಜನ ಏನೇನೋ ಲಕ್ಷ ಸಿಕ್ಕಿದೆ ಅಂತ ಹೇಳ್ತಿದ್ದಾರೆ. ಹೇಳ್ತಾರ ನೋಡ್ರಿ. ನಿಮ್ಮ ಬಿಗ್ ಬಾಸ್ ಪೇಮೆಂಟ್ ಎಷ್ಟು? ಎಷ್ಟಂದ್ರಿ? ಅದೇ ಬರ 1.5 ಲಕ್ಷ. ಅದು ವಾರದ ಪೇಮೆಂಟ್ ಏಟನ್ನು ಗೊತ್ತಿಲ್ಲ. ವಾರದ ಪೇಮೆಂಟ್ ಇನ್ನೂ ಗೊತ್ತಿಲ್ಲ. ಅದು ಗೊತ್ತಿಲ್ಲ. ಎಷ್ಟಿರ್ಬೋದು ವಾರದ ಪೇಮೆಂಟ್? ಒಂದು ಮಲ್ಲಮ್ಮಂಗೆ 1 ಲಕ್ಷ ಸಿಕ್ಕಿರ್ಬೋದಾ ವಾರದ ಪೇಮೆಂಟ್ ಒಂದು ವಾರಕ್ಕೆ? ಯಾರಿಗ್ ಗೊತ್ತೇ, ಅಷ್ಟೇನು ಕೊಡ್ತಿಲ್ಲ. ಇಲ್ಲ, ಒಂದು 50,000 ಕೊಟ್ಟಿರ್ಬೋದಲ್ಲ? ಅಷ್ಟೇ, ನನ್ಗೇನು ಬರಸಲ್ಲ. ಪಕ್ಕ ಗೊತ್ತಿಲ್ಲ. ಗೊತ್ತಿಲ್ಲ. ಯಾರು ಗೊತ್ತಿರೋದು ಈ ವಿಷಯ? ಯಾರಿಗೆ? ನಿಮ್ಗ, ಮೇಡಮ್ ಅವ್ರಿಗೆ. ಸುಳ್ಳು ಇಲ್ಲ, ಜನ ಎಲ್ಲ ನಿಮ್ಗೆ ಸುಳ್ಳು ಪಳ್ಳೆ ಹೇಳಂಗಿಲ್ಲ. ಸುಳ್ಳು ಪಳ್ಳೆ ಹೇಳಿದ್ನ ಇನ್ನೂ ಇರ್ತಿದ್ದೆ ಅಲ್ಲಿ ಬಿಗ್ ಬಾಸ್ ದಾಗ ಅಲ್ವಾ? ಕರೆಕ್ಟ್ ಮಾಡಿ ಕಳಿಸ್ಬಿಟ್ರು. ನಡಿ ಅಮ್ಮ ಮನೆಗೆ. ಕರೆಕ್ಟ್ ಆಗಿದ್ರೆ ಇಲ್ಲಿ ಈ ಸ್ಟೇಜ್ ಜಿರಳೆ ಯಾರು? ಕಾಕ್ರೋಚ್ ಬಂದ್ರಲ್ಲ, ಕಾಕ್ರಾಜ್ ತುಂಬಾ ಜಗಳ ಆಡಕತ್ತಾರ ಈಗ ಅಲ್ವಾ? ನೀವ್ ಹೋದ್ಮೇಲೆ ಇವಾಗ ನೀವಿದ್ದಾಗ ಯಾರೋ ಒಂದು ಅಮ್ಮ ಅಂತ ಒಂದ್ ಸ್ವಲ್ಪ ಭಯ ಇತ್ತು, ಇವಾಗ ಭಯಂಕರ ಜಗಳಗಳೇ. ಜಗಳ. ಸೊ ಇವಾಗ ನೀವು ಬಂದ ಮೇಲೆ ಯಾರ್ಯಾರು ಚೇಂಜ್ ಅಂತಲ್ಲ, ನಿಮಗೆ ಇವಾಗ ಟಿವಿಲ್ ನೋಡ್ತಾ ಇದೀರಲ್ಲ, ಯಾರ್ ಫೇವ್ರೇಟ್ ನಿಮ್ದು? ಅವ್ಗೆ ಗಿಲ್ಲಿ, ರಕ್ಷಿತಾ. ನಿಮ್ಮ ಮಗ ಅವನು ಆಡ್ತಾನ ಈಗ. ಅವನು ಜಗಳ ಮಾಡಕತ್ತಾನ. ನೀವಿದ್ದಾಗ ಜಗಳ ಆಡ್ತಿರ್ಲಿಲ್ಲ? ಇಲ್ಲ, ಜಗಳ ಆಡ್ತಿದ್ದಿಲ್ಲ ಅವ. ಹೌದಾ? ನಾ ಬಂದಿನ ಜಗಳ ಮಾಡಕತ್ತಾರ. ಇವಾಗ ಇಷ್ಟ ಆಗ್ತಿದಾರ ನಿಮ್ಗೆ? ಇಷ್ಟ ಆಗ್ತಾರ. ಮತ್ತೆ ಇಷ್ಟ ಆಗ್ತಾರ. ಜಗಳ ಆಡ್ದಿರೋರು ಯಾರಿದ್ದಾರೆ? ಯಾರು? ಎಲ್ರಿಗೂ ಕೋಪ ಬರುತ್ತೆ, ಜಗಳ ಆಡ್ತಾರೆ. ಎಂಡ್ ಆಫ್ ದ ಡೇ ಅದು ನಮ್ ಕೂಡ ಬಂದ್ರೆ ಜಗಳ ಆಡಿಲ್ಲ ಯಾರು, ಅಲ್ವಾ? ಆಗ ನೆಕ್ಸ್ಟ್ ಯಾರು ಬರ್ಬೋದು ಅಂತ ಅನ್ಕೊಂತಾ ಇದ್ದೀರಾ? ಆ ಊರಿಗೆ ಬರ್ತದಂತಾರ ನೋಡ್ರಿ. ಯಾರು? ರಕ್ಷಿತಾ. ಹೌದಾ? ಅಂತಾರೆ, ನನ್ಗಂತೂ ಗೊತ್ತಿಲ್ಲ. ಓಟ್ ಹಾಕ್ತಾರಲ್ಲ, ತುಂಬಾ ಜನ ಇಷ್ಟ ಪಡ್ತಾ ಇದಾರೆ. ನೀವು ಓಟ್ ಹಾಕಿ ಅಲ್ವಾ? ನಮ್ಗೆ ದೊಡ್ಡ ಮೊಬೈಲ್ ಇಲ್ಲ. ದೊಡ್ಡ ಮೊಬೈಲ್ ಮಾಡೋಣ, ದೊಡ್ಡ ಮೊಬೈಲ್. ಅದಕ್ಕೆ ಅದ್ರಾಗ ಓಟ್. ಇವಾಗ ಬನ್ನಿ ನೀವು ಊರಿಗೆ, ಮತ್ತೆ ಇಲ್ಲೇ ಊರಲ್ಲೇ ಕೂತ್ಕೊಂಡ್ರೆ 1.5 ಲಕ್ಷ ಸ್ಟೇಜ್ ಅಲ್ಲಿ ಕೊಟ್ಟಿದ್ದಷ್ಟೇ. ಅದ್ ಬಂದಿದ್ಯಾ ಅಕೌಂಟಿಗೆ? ಏನೋ ಗೊತ್ತಿಲ್ಲ, ಅದನ್ನು ಗೊತ್ತಿಲ್ಲ. ನೋಡಿಲ್ಲ. ಯಾರ ಅಕೌಂಟ್ ಅದು? ಯಾರ ಅಕೌಂಟ್? ನಂದು. ನಿಮ್ದೇನಾ? ಮೇಡಮ್ದಲ್ವಾ? ಮೇಡಮ್ ಕೊಟ್ಟಿಲ್ಲ. ಆ ಮೇಡಮ್ ಕೊಡೋಕಿದ್ರೆ ನಂದು ಯಾಕೆ ಮಾಡಿಸ್ತಿದ್ರು? ನಾನು ಹೊರಗಡೆ ಹೋದಾಗ ನನಗೂ ತುಂಬಾ ಜನ ಕೇಳಿದ್ರು, ಏನಂತ, ಏನೊಂದು 10 ಲಕ್ಷ 20 ಲಕ್ಷ ಎಲ್ಲ ಕೊಟ್ರ ಬಿಗ್ ಬಾಸ್ ಇಂದ ಅಂತ. ಅದಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಬಿಕಾಸ್ ಜನ ತುಂಬಾ ಕೊಟ್ಟಿದ್ದಾರೆ, ನಾವೇನೋ ಇಟ್ಕೊಂಡಿದೀವಿ ಅನ್ನೋ ತರ ಮಾತಾಡ್ತಾ ಇದ್ದಾರೆ. ಸೊ ಏನೇ ಇದ್ರು ಮಲ್ಲಮ್ಮನ ಅಕೌಂಟೇ ಕೊಟ್ಟಿರೋದು, ಅವ್ರ ಅಕೌಂಟಿಗೆ ಹೋಗುತ್ತೆ. ನಮ್ದೇ ಅಕೌಂಟ್. ಅವ್ರ ಸೈನ್ ಇಲ್ದೆ ₹1 ನಾ ಕಡೆ ಅಳ್ಳಾಡಲ್ಲ ಅಲ್ವಾ? ಏನೇ ಇದ್ರು ಫುಲ್ ನನ್ನ ಸೈ ಇಲ್ಲದೆ ಯಾರಿಗೆ ತೊಗೊಳಕ್ ಆಗಲ್ಲ. ಅಷ್ಟೇ. ಮೋಸ್ಟ್ಲಿ ಕೊಡೋರಿಗೆ ಕೊಟ್ಟಿರ್ಬೋದೇನೋ, ದೊಡ್ಡ ಅಂದ್ರೆ ಅದು ಆಲ್ರೆಡಿ ಸೀರಿಯಲ್ ಅಲ್ಲಿ ಇರೋರು ಅಥವಾ ದೊಡ್ಡ ಆರ್ಟಿಸ್ಟ್ಗಳು, ಆಕ್ಟರ್ಗಳಿಗೆಲ್ಲ ಕೊಟ್ಟಿರ್ಬೋದು. ಬಟ್ ಮಲ್ಲಮ್ಮ ಕಾಮನ್ ಲೇಡಿಯಾಗಿ ಹೋಗಿರೋದು ಒಳಗಡೆ. ಸೊ ಅವರಿಗೆ ನೀವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಷ್ಟೇನು ಕೊಟ್ಟಿಲ್ಲ, ಬಟ್ ತಕ್ಕ ಮಟ್ಟಿಗೆ ಒಂದು ಕೊಟ್ಟಿದ್ದಾರೆ. ನೋಡೋಣ ಮೇಡಮ್ ಬಂದಮೇಲೆ ಎಷ್ಟಂತ ಕೇಳೋಣ. ಹಾಗೆ ನನಗೆ ಇನ್ನೊಂದು ಕ್ವೆಶನ್ ಇತ್ತು ಮಲ್ಲಮ್ಮ. ಏನ್ರಿ? ಐ ಥಿಂಕ್ ಮೇಡಮ್ ಬಂದಮೇಲೆ ಅದನ್ನು ಕೇಳ್ತೀನಿ, ಆಯ್ತಾ? ಹೀಗೆ ಕೇಳಲ್ಲ, ಇವಾಗ ಕೇಳಕ್ಕೆ ಆಗಲ್ಲ, ಮೇಡಮ್ ಇರಬೇಕು. ಯಾಕೆ? ನನಗೆ ಆಕ್ಚುಲಿ ಒಂದು ವಿಚಾರ ಬೇಜಾರಾಗಿದೆ. ಏನದು? ನಿಮ್ಮಿಂದ. ನಮ್ಮಿಂದ? ನಾನೇನ್ ಮಾಡಿದೆ? ನಿನ್ನ ಹೆಸರು ಹೇಳಿಲ್ಲ ಅಂತ ನೋಡಿ, ನೀವೇ ಗೆಸ್ ಮಾಡ್ತಾ ಇದ್ದೀರಾ. ಅಲ್ಲ, ಅಲ್ಲಿ ಅಲ್ಲ ಮಲ್ಲಮ್ಮ, ಬಿಗ್ ಬಾಸ್ ಅಲ್ಲಿ ಹೇಳಿಲ್ಲ ಅಂತ. ಬಿಗ್ ಬಾಸ್ ಅಲ್ಲ, ನಿಮ್ಮ ಊರಿಗೆ ವಿಡಿಯೋ ಮಾಡಕ್ ಬಂದಿದ್ರಲ್ಲ, ಅದ್ರಲ್ಲಿ ಏನಂತ ಹೇಳಿದಿರಾ? ನಾನೇನಂತ ಹೇಳಿನಿ? ಏನೋ ಗೊತ್ತಿಲ್ಲ, ನಾ ಏನು ಬಾಯಿಗೆ ಬಂದಿದ್ದು ಹೇಳ್ಬಿಟ್ಟಿನಿ. ಹೌದಾ? ಅದ್ರಲ್ಲಿ ಏನ್ ಹೇಳಿದಿರಾ ಅಂದ್ರೆ, ಯಾರೋ ಒಬ್ರು ಬಂದು ವಿಡಿಯೋ ಮಾಡಿದ್ರು, ಅವ್ರಿಗೇನೋ ಇಷ್ಟ ಆಯ್ತಂತೆ ಅಂತ ಮಾಡಿದೀರಾ? ಇಲ್ಲ ರೀ, ಹೇಳಿದಿರಾ? ನಾನು ನೋಡ್ದೆ, ಯಾರೋ ಒಬ್ರು ವಿಟಿ ಅಂತ ಒಂದು ಅಲ್ಲ, ನಾನು ಹಂಗ ಹೇಳಿಲ್ಲ. ಏನ್ ಇಷ್ಟ ಆಯ್ತು ಹೆಂಗ್ ಮಾಡಿದ್ರಿ ಅಂದ್ರು. ಅಲ್ರಿ ಮನೋಜ್ ಸರ್ ಅಂತಿದ್ರು. ನಾವ್ ಹಿಂಗ್ ಬೇರೆ ಕೂಡ ಮಾತಾಡಕತ್ತಿದ್ದೆ, ನನ್ಗೆ ಲೇವಂಟಿ ಅಂತ ಅನ್ನಕ್ ಬರ್ಲಿಲ್ಲ. ಅದನ್ನ ಬಟ್ ವಿಡಿಯೋದಲ್ಲಿ ನನ್ನ ಹೆಸರು ಹೇಳಿಲ್ಲ ನೀವು. ಹೌದು, ಅಲ್ಲಿ ತೋರಿಸಿರೋ ವಿಡಿಯೋದಲ್ಲಿ ನನ್ನ ಹೆಸರು ಹೇಳಿಲ್ಲ ನೀವು. ಹೌದಾ? ಬೇರೆಯವ್ರ ಜೊತೆ ಮಾತಾಡಕ್ ಬಂದಂತೆ. ಅದು ನಾನ್
ಬೇರೆಯವ್ರ ಜೊತೆ ಮಾತಾಡ್ತಿದ್ದೆ ಅದು ಅವ್ರಿಗೆ ಇಷ್ಟ ಆಗಿ ನನಗೆ ಹೇಳಾರ್ದೆ ವಿಡಿಯೋ ಹಾಕ್ಯಾರ ಆಮೇಲೆ ಸ್ಟೇಜ್ ಮೇಲೆ ಹೇಳಿದ್ರ ಇಲ್ಲ ಸುದೀಪ್ ಸರ್ ಬಂದಾಗ ಅವ್ರ ಹತ್ರ ಹೇಳಿಲ್ಲ ನಾನು ಸುದೀಪ್ ಸರ್ ಮಾಡಕ್ ಬಂದಿರಲ್ಲ ಅವ್ರ ಹತ್ರ ಹೇಳಿದ್ದೆ ನಾನು ಹೌದಾ ಅಲ್ಲಿ ಮೇಡಮ್ ಅಂತ ಹೇಳಿದ್ರಿ ಆಮೇಲೆ ಪ್ರಿಯಾ ಮೇಡಮ್ ಅಂತ ಹೇಳಿದ್ರಿ ಆಮೇಲೆ ಮನೆಯೊಳಗಡೆ ಹೋದ್ಮೇಲೆ ನನಗೆ ಮೇಡಮ್ ಓಟ್ ಹಾಕಿಸ್ತಾರೆ ನನಗೆ ಮೇಡಮ್ ಅದು ಮಾಡ್ತಾರೆ ನನಗೆ ಮೇಡಮ್ ಇದು ಮಾಡ್ತಾರೆ ನಾನೇ ನೆನಪಿಗೆ ಬರ್ಲಿಲ್ವಾ ಮಲ್ಲಮ್ಮ ಇಲ್ಲ ಹೇಳಿವಲ್ರಿ ನನ್ನ ಹೆಸರು ನೀವು ಹೇಳೇ ಇಲ್ಲ ಜನಗಳು ಎಷ್ಟು ಕಮೆಂಟ್ ಹಾಕಿದ್ದಾರೆ ಮನೋಜ್ ಸರ್ ಹೆಸರೇ ತಗೊಳ್ತಾ ಇಲ್ಲ ಅದಕ್ಕೆ ಓಟ್ ಹಾಕಲ್ಲ ಅಂತಾನು ಹೇಳಿದ್ದಾರೆ ಅಲ್ಲ ಈಡೆ ಮಾಡೋದು ಅದು ಬತ್ತಂದ್ರೆ ನಿನ್ನ ಹೆಸರು ಹೇಳೋರು ಬಿಗ್ ಬಾಸ್ ಇಲ್ಲಿ ಬತ್ತಂದ್ರೆ ಮೇಡಮ್ ಹೆಸರು ಹೇಳೋರು ಹೇಳಕ್ ಅಂದ್ರೆ ವಿಡಿಯೋ ಮಾಡಿದ್ರಿಂದ ತಾನೇ ಬಿಗ್ ಬಾಸ್ ಹೋಗಿದ್ದು ಮೇಡಮ್ ಹೇಳ್ಕೊಟ್ಟಿದ್ರ ಅಲ್ಲ ಮೇಡಮ್ ಹೇಳ್ಕೊಟ್ಟಿದ್ರ ಬರೀ ನನ್ನ ಹೆಸರು ಹೇಳಿ ಮಲ್ಲಮ್ಮ ಅಂತ ಹೇಳಿಕೊಟ್ಟಿಲ್ಲ ಅಲ್ಲಿ ಎಲ್ಲರ ಹೆಸರು ನಿಲ್ಲಿ ಮೇಡಮ್ ಏನಾದ್ರು ನಿಮ್ಗೆ ಹೇಳ್ಕೊಟ್ಟಿದ್ರ ಬರೀ ನನ್ನ ಹೆಸರೇ ಹೇಳ್ಕೊಡು ಅಂತ ಇಲ್ಲ ರೀ ಮೇಡಮ್ ಅವ್ರು ಹೇಳ್ಯಾರ ನನ್ನ ಹೆಸರು ಹೇಳ್ಬೇಡ ಸುಮ್ಮನೆ ಅಲ್ಲಿ ಎಲ್ಲರ ಹೆಸರು ಹೇಳ್ಕೊಕ್ ನೋಡ್ಬೇಡ ಮನಿ ಕಳ್ಸ್ತಾರ ಅಂತ ಹೇಳ್ಯಾರ ಅವ್ರು ಅದಕ್ಕೆ ಯಾರ ಹೆಸರು ತಗೊಂಡಿಲ್ಲ ಭಾಳ ಅದು ಈಡೇದ ಬಗ್ಗೆ ಬರ್ತಂದ್ರೆ ನಿನ್ನೆ ಒಳ್ಳಕೊತ್ತ ಸಾರಿ ತುಂಬಾ ಜನ ಕೇಳ್ತಾ ಇದ್ರಲ್ಲ ಮಲ್ಲಮ್ಮ ಯಾಕೆ ಮನೋಜ್ ಹೆಸರು ತಗೊಳ್ತಿಲ್ಲ ಅಂತ ನಾನಂತ್ರ ಇನ್ನು ಇಟ್ಟಿಟ್ಟಿನ ಅವ್ರು ಒಳಗಿದ್ದವ್ರು ಯಾರ ಹೆಸರು ಹೇಳ್ತಿಲ್ಲ ಅವ್ರು ಇವ್ರು ಯಾರ ಹೆಸರು ಇಲ್ಲ ನನಗೇನಂದ್ರೆ ನಾವೇನು ಹೆಸರು ತಗೊಳ್ಳೋದಕ್ಕೋಸ್ಕರ ನಿಮಗ್ ಮಾಡಿಲ್ಲ ಆಯ್ತಾ ಜನಗಳಿಗೆ ಓಕೆ ಅದೊಂದ್ ಪ್ರೀತಿಲಿ ಹೇಳ್ತಾ ಇದ್ರಷ್ಟೇ ಬಟ್ ಬಿಗ್ ಬಾಸ್ ಕೆಲ್ಸಗಳೆಲ್ಲ ಮೇಡಮ್ಮೇ ಮಾಡಿರೋದ್ರಿಂದ ಮಲ್ಲಮ್ಮ ಬಿಗ್ ಬಾಸ್ ವಿಷಯ ಅಂತ ಬಂದಾಗ ಮೇಡಮ್ ಹೆಸರೇ ತಗೊಳ್ತಾ ಇದ್ರು ಯಾಕಂದರೆ ನನಗೆ ನನ್ನ ಶೂಟಲ್ಲಿ ಬ್ಯುಸಿ ಇರೋದ್ರಿಂದ ಅವರು ಫಾಲೋಅಪ್ ಮಾಡಿದಾಗ ನನಗೂ ಇಂಟರ್ವ್ಯೂಗೆ ಕರ್ಕೊಂಡು ಹೋಗೋದು ಅಥವಾ ಅದು ಇದು ನನಗೆ ಮಾಡೋಕ್ಕಾಗ್ತಿರ್ಲಿಲ್ಲ ಸೊ ಆ ಒಂದು ವಿಷಯಕ್ಕೋಸ್ಕರ ಮಲ್ಲಮ್ಮ ಮೇಡಮ್ ಹೆಸರು ತಗೊಳ್ತಾ ಇದ್ರು ಅವ್ರ ಬಗ್ಗೆ ನೀವೊಂದು ಜೆನ್ಯೂನ್ ಆಗಿ ನಿಮಗೊಂದು ಲಾಯಲ್ಟಿ ಇದೆ ಅಂದರೆ ನಿಮಗೊಂದು ನಿಯತ್ತಿದೆ ಮೇಡಮ್ ನಿಮಗೆ ಆ ಟೈಮಲ್ಲಿ ಕರ್ಕೊಂಬಂದು ಇಟ್ಕೊಂಡು ಎಷ್ಟೋ ಕಷ್ಟದ ಟೈಮಲ್ಲಿ ಒಂದೊಂದ್ಸಲ ತುಂಬಾ ಕಷ್ಟ ಕೋವಿಡ್ ಟೈಮಲ್ಲೂ ನಿಮಗೆ ಪೇಮೆಂಟ್ ಕೊಡ್ತಾ ಇದ್ರು ಕೆಲವೊಂದು ಗ್ರಾಸರೀಸ್ ಕೊಡ್ತಾ ಇದ್ರು ಎಲ್ಲಾನು ಕೊಡ್ತಾ ಇದ್ರು ಅದೇ ಎಲ್ಲರೂ ಮಾಡಿ ಅಲ್ಲಲ್ಲ ಯಾರ ಹೆಸರು ತಗೋಬೇಕಂತ ಏನೂ ಇಲ್ಲ ನಾನು ಸುಮ್ನೆ ಹೇಳಿದ್ದೆ ಅಂದ್ರೆ ಜನ ಕೆಲವೊಂದು ಕಮೆಂಟ್ ಮಾಡ್ತಾ ಇದ್ರು ಮಲ್ಲಮ್ಮ ಯಾಕೆ ಮನೋಜ್ ಸರ್ ಹೆಸರು ಹೇಳ್ತಾ ಇಲ್ಲ ನಾವು ಅವ್ರ ಹೆಸರು ಹೇಳೋ ತನಕನು ನಿಮಗೆ ವೋಟ್ ಮಾಡಲ್ಲ ಅಂತ ಹೇಳ್ತಾ ಇದ್ರು ಅದಕ್ಕೆ ಮೇಡಮ್ ಅಲ್ವಾ ಮೇಡಮ್ ಬೇಜಾರಾಗಿದ್ರು ತುಂಬಾ ಜನ ಈ ತರ ಹೇಳ್ತಾ ಇದಾರೆ ನನ್ನ ಹೆಸರು ಮಾತ್ರ ಹೇಳ್ತಾ ಇದಾರೆ ಅಂತ ಸೊ ನಾನು ಅದಕ್ಕೊಂದು ವಿಡಿಯೋ ಮಾಡಬೇಕಿತ್ತು ಸುದೀಪ್ ಸರ್ ಮುಂದೆ ಹೋಗಿ ಅಷ್ಟೊಂದು ಮಾತಾಡಿದ್ರಲ್ಲ ಬಿಕಾಸ್ ನಾವ್ ಹೋದ್ರೆ ನಾವೆಷ್ಟು ಕನ್ಫ್ಯೂಷನ್ ಇರುತ್ತೆ ನಾವೆಷ್ಟು ನರ್ವಸ್ ಆಗ್ತೀವಿ ನಮ್ಗೆ ಗೊತ್ತಿಲ್ಲ ಅಷ್ಟರಲ್ಲಿ ತುಂಬಾ ಚೆನ್ನಾಗಿ ಮಾತಾಡಿದ್ರಿ ನೀವು ಅವ್ರ ಮುಂದೆ ನಿಂತ್ಕೊಂಡು ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಒಳಗಡೆನು ನಿಮ್ಗೆ ಎಷ್ಟಾಗತ್ತೆ ಅಷ್ಟು ಆಡಿದೀರಾ ಅಂದ್ರೂ ಆಮೇಲೆ ನೀವೊಬ್ರೇ ಆಡಿದಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು ಯಾರಿಗೆಲ್ಲ ಔಟ್ ಆಗ್ತೀರಾ ಧ್ರುವಂತಿಗ ಪರವಾಗಿಲ್ಲ ನಿಮ್ಗೆ ಇಷ್ಟ ಆಗಿದಾರಲ್ಲ ಸಾಕು ಜನಗಳಿಗೆ ಎಲ್ರಿಗೂ ಇಷ್ಟ ಆಗಲ್ಲ ನಿಮಗೆ ಧ್ರುವಂತ್ ನಿಜವಾಗ್ಲೂ ಇಷ್ಟ ಆಗಿದ್ರೆ ಹಂಗೆ ಅನ್ಕೊಳ್ಳಿ ಪರವಾಗಿಲ್ಲ ಅದ್ರಲ್ಲೇನ್ ತಪ್ಪಿಲ್ಲ ಒಬ್ರಿಗೆ ಇನ್ನೊಬ್ರಿಗೆ ಅವ್ರು ಇಷ್ಟ ಇಲ್ಲ ಅಂತ ನಿಮ್ಗೂ ಇಷ್ಟ ಆಗಲ್ಲ ಅಂತ ಏನು ಇಲ್ಲ ಅವ್ರ ಜೊತೆ ಹೇಗಿರ್ತಾರೆ ನೀವ್ ಅವ್ರ ಜೊತೆ ಹೇಗಿರ್ತೀರಾ ಬೇರೆ ನಿಮಗ್ ಧ್ರುವಂತ್ ನಿಜವಾಗ್ಲೂ ಮನ್ಸಿಂದ ಇಷ್ಟ ಆಗಿದ್ದಾರೆ ನಿಮ್ಗೆ ನಿಜವಾಗ್ಲೂ ಒಳ್ಳೇದ್ ಮಾಡಿದಾರೆ ಅಂತಂದ್ರೆ ಅವ್ರನ್ನ ಇಷ್ಟಪಡಿ ಅದ್ರಲ್ಲಿ ಏನು ತಪ್ಪಿಲ್ಲ ಆಯ್ತಾ ಬನ್ನಿ ಒಂದ್ ನಿಮಿಷ ಇಲ್ಲಿ ಕೂತ್ಕೊಳ್ಳಿ ಒಂದು ಟಾಪಿಕ್ ಇತ್ತು ಮಲ್ಲಮ್ಮ ಈ ಕಡೆ ಬರ್ಬೇಕು ಒನ್ನಲ್ಲಿ ಮಾಡು ಆ ಕಡೆ ಬರ್ಬೇಕ್ರೆ ಇನ್ನೊಂದ್ ಸ್ವಲ್ಪ ಮಧ್ಯಕ್ಕೆ ಬನ್ನಿ ಮಾಡೋರೇ ಹೇಳಿದ್ರು ಮನೋಜ್ ಅಂದ್ರೆ ಯಾರು ಮಲ್ಲಮ್ಮ ಎಷ್ಟು ಸಲ ಅವ್ರ ಹೆಸರು ಹೇಳಿದ್ರು ಅಂತ ಅಲ್ಲಿ ಹೋಗಿದ್ರಲ್ಲ ಅಂದ್ರು ಒಳಗಡೆ ಹೋದ್ಮೇಲೆ ಹೇಳೇ ಇಲ್ಲ ಅವ್ರು ಬಾಳ ಹಾಕಲ್ಲ ಅಂತ ಕಟ್ ಮಾಡ್ತಾರ ಅಂತಿರಲ್ಲ ರೀ ನಮ್ಗೆ ಖುಷಿನೇ ನೀವೆಷ್ಟು ಮೇಡಮ್ ಲಾಯಲ್ ಆಗಿದ್ದೀರಲ್ಲ ತುಂಬಾ ಖುಷಿನೇ ಆಯ್ತಾ ಅಂಡ್ ಇನ್ನೊಂದು ಮೇಡಮ್ ಇದು ಬಿಗ್ ಬಾಸ್ ಪೇಮೆಂಟ್ ವೀಕ್ಲಿ ಸಿಕ್ಕಾಪಟ್ಟೆ ಬಂದಿದ್ಯಂತೆ ನನಗೆ ಗೊತ್ತಿಲ್ಲ ರೀ ಅಂದ್ರೆ ಏನೊಂದು 10 ಲಕ್ಷ ಅಷ್ಟು ಬಂದಿದ್ಯಾ ಅಂತ ಕೇಳ್ತಾ ಇದ್ದಾರೆ ಅಷ್ಟೇ ನಾನು ನಿಮಗೆ ಕೇಳ್ತಿರೋದು ನನಗೆ ಹೇಳ್ತಿರೋದು ದಿನಕ್ಕೆ 30,000 ಅಂತೆ ದಿನಕ್ಕೆ 30,000ದಾಗೆ 30,000 ಇಂಟು ಎಷ್ಟು ದಿನ ಇದ್ರು ಲೆಕ್ಕಾಕಿ ಓ ದಿನಕ್ಕೆ 30,000 ವಾವ್
ಅಷ್ಟು ಕೊಡ್ತಾರಾ ಮಲ್ಲಮ್ಮ? ಸುಮ್ಮನೆ ಮಂದಿದೆ ನಾವು ಮಲ್ಲಮ್ಮನ ಮುಂದೆನೆ ಪೇಮೆಂಟ್ ವಿಷಯ ಮಾತಾಡಿದ್ದು ಬಿಗ್ ಬಾಸ್ ಅವರಿಗೆ. ಇವತ್ತು ಎಲ್ಲರಿಗೂ ಹೇಳ್ತಾ ಇದೀವಿ, ಹೌದು, 1 ವಾರಕ್ಕೆ 15,000 ರೂಪಾಯಿ ಇವರಿಗೆ ಮಾತಾಡಿರೋದು. ಆಯ್ತಾ? ನಾವು ಆಕ್ಚುಲಿ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಿದ್ವಿ. ಇಲ್ಲ, ನಾನು ಕೇಳ್ದೆ ಕೂಡ, ನಾವು ಕೇಳಿದೀವಿ ಕೂಡ, ಕೊಡ್ಲಿಲ್ಲ ಅವರು 15,000. ಅಂಡ್ ಮೋರ್ ಓವರ್ ಮಲ್ಲಮ್ಮ ಹೇಳಿದ್ರು ನಂಗೆ ದುಡ್ಡು ಇಂಪಾರ್ಟೆಂಟ್ ಅಲ್ಲ, ನಂಗೆ ಬಿಗ್ ಬಾಸ್ಗೆ ಹೋಗೋದು ಇಂಪಾರ್ಟೆಂಟ್ ಅಂತ ಹೇಳಿದ್ರು. ಅದಕ್ಕೆ ನಾವು ಒಪ್ಕೊಂಡ್ವಿ. ಸೊ 15,000 ಅವರಿಗೆ ವಾರಕ್ಕೆ ಕೊಡ್ತಾ ಇರೋದು ಅವರು. ಸೊ ಎಷ್ಟು ವಾರ ಇದ್ರು? ಹೌದು, 5 ವಾರ ಇದ್ರು. ಅಂಡ್ ಇನ್ನೊಂದೇನಂದ್ರೆ ಮಲ್ಲಮ್ಮ ಅವ್ರಿಗೆ ಅಂಡ್ ನಮಗೂ ಕೂಡ ಅವಕಾಶ ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಯಾಕಂದ್ರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ದುಡ್ಡುಗೋಸ್ಕರ ನಾವು ಕಾಂಪ್ರಮೈಸ್ ಆಗಕ್ಕೆ ರೆಡಿ ಇರಲಿಲ್ಲ. ಸೊ ಅವ್ರು ಎಷ್ಟು ಮಲ್ಲಮ್ಮನಿಗೆ ಡಿಸರ್ವ್ ಇದೆ ಅಂತ ಅನ್ಕೋತಾರೋ ಅಷ್ಟು ಕೊಡಕ್ಕೆ ರೆಡಿ ಇದ್ರು. ಮಲ್ಲಮ್ಮ ಅವ್ರಿಗೆ ಓಕೆ ಅಂತ ಆಯ್ತದು. ಬಿಕಾಸ್ ಸೊ ಬೇಸಿಕಲಿ 75,000 ಅವರಿಗೆ ಅದ್ರಲ್ಲಿ ಬರುತ್ತೆ. ಆಮೇಲೆ ಸ್ಟೇಜ್ ಮೇಲೆ 1,00,000 ಮತ್ತೆ 50,000 ಅವರಿಗೆ ಸ್ಪಾನ್ಸರ್ಸ್ ಇಂದ ಬಂತು. 1.5 ಲಕ್ಷ. ಮತ್ತೆ ಬಿಗ್ ಬಾಸ್ ಶೋ ಮುಗಿದ ನಂತರ ಒಂದು 50,000 ಕೊಡ್ತೀವಂತ ಹೇಳಿದ್ದಾರೆ. ಹೌದು, ಇದೆಲ್ಲದ್ರ ಮೇಲೂ ಟ್ಯಾಕ್ಸ್ ಮತ್ತೆ TDS ಹೋಗುತ್ತೆ. ಹೌದು, ಅದೆಷ್ಟು ಹೋಗುತ್ತೆ ನಂಗೆ ಗೊತ್ತಿಲ್ಲ. ಹೋಗ್ಬಿಟ್ಟು ಅದೇನು ಉಳಿಯುತ್ತೆ ಬಾಪ್ತು ಮಲ್ಲಮ್ಮನವರ ಹೆಸರಿನಲ್ಲೇ ಅಕೌಂಟ್ ಓಪನ್ ಮಾಡಿದ್ದೀವಿ. ಸೊ ಅದೇ ಅಕೌಂಟಿಗೆ ಬರುತ್ತೆ. ಏನು ಹೇಳ್ತಾರೆ, ಕ್ರಿಸ್ಟಲ್ ಕ್ಲಿಯರ್ ಆಗಿ ನಾವು ಪೇಮೆಂಟ್ನ ಇಟ್ಟಿದ್ದೀವಿ. ಯಾಕಂದ್ರೆ ಕೆಟ್ಟ ಮಾತು ಕೇಳಕ್ ನಾನು ರೆಡಿ ಇಲ್ಲ, ನೀವು ರೆಡಿ. ನಾನು ಆಕ್ಚುಲಿ ಸ್ವಲ್ಪ ಜಾಸ್ತಿನೇ ಹೇಳ್ತಾ ಇದ್ದೆ. ಅಂದ್ರೆ ಹೊರಗಡೆ ಒಂದ್ ಸ್ವಲ್ಪ ಮಲ್ಲಮ್ಮಂಗೆ ಒಂದು ಹೇಳಿದ್ರಿ ತಾನೆ, ಕೊಡಿ ಇವಾಗ ಹೇಳಿದೆ. ಅಂದ್ರೆ ಜನ ಹೆಂಗಂದ್ರೆ ನಾವು ಇಷ್ಟು ಕೊಡ್ತಾ ಇದಾರೆ ಅಂತ ಹೇಳಿದಾಗ ಅಷ್ಟೇ ಕೊಡ್ತಾ ಇದಾರಾ, ಅಷ್ಟಕ್ಕೆ ನೀವು ಕಳಿಸಿದ್ರ ಅಂತೆಲ್ಲ ಕೇಳ್ತಾ ಇದ್ರು. ಸೊ ನನಗೆ ಒಂದ್ ಸ್ವಲ್ಪ ಇದಾಗ್ತಾ ಇತ್ತು. ಆಸ್ ಆಲ್ವೇಸ್ ಮಲ್ಲಮ್ಮನವರ ಫೋನ್ ರಿಂಗ್ ಆಗ್ತಿದೆ. ಇಲ್ಲಿ ಬೇಕಾದ್ರೆ ಮಿನಿಸ್ಟ್ರು ಬಂದು ಮಾತಾಡ್ತಾ ಕೂತಿರ್ಲಿ, ನಮ್ಮ ಫೋನ್ ಎತ್ತುತ್ತಾರೆ. ಐ ಆಮ್ ಸಾರಿ, ಐ ಆಮ್ ಬಿಸಿ. ಐ ಆಮ್ ಸಾರಿ, ಐ ಆಮ್ ಬಿಸಿ. ಐ ಆಮ್ ಸಾರಿ, ಐ ಆಮ್ ಬಿಸಿ. ಯಾರು? ಮಿನಿಸ್ಟ್ರ? ಓಕೆ, ಮಲ್ಲಮ್ಮನ್ ಸ್ಟ್ಯಾಂಡರ್ಡ್ ಸ್ವಲ್ಪ ಮೇಲೆ ಇರ್ಲಿ ಅಂತ. ಬಟ್ ಏನಾದ್ರೆ ಜನಗಳು ಇವಾಗ ಮಾತಾಡೋದು ನೋಡಿದ್ರೆ 50,000 ಕೊಟ್ಟಿದ್ದಾರೆ, 30,000 ಕೊಟ್ಟಿದ್ದಾರೆ. ಸ್ಟ್ಯಾಂಡರ್ಡ್ ನ ದುಡ್ಡಲ್ಲಿ ಅಳಿಯಕ್ಕೆ ಆಗಲ್ಲ. ಇಟ್ಸ್ ನಾಟ್ ಅಬೌಟ್ ಸ್ಟ್ಯಾಂಡರ್ಡ್. ಅಂದ್ರೆ ಏನಾಗುತ್ತೆ ಗೊತ್ತಾ, ನಾವಿವಾಗ ಕಮ್ಮಿ ಅಂತ ಹೇಳಿದ್ರೆ ಒಂದು 15,000 ಅಂತ ಹೇಳಿದ್ರೆ, ಆಮೇಲೆ ನೆಕ್ಸ್ಟ್ ಏನಾದ್ರು ಒಂದು ಪ್ರೋಗ್ರಾಮಿಗೆ ಕರೀತಾರೆ 10,000 ಕೊಡ್ತಾರೆ. ಆವಾಗ ನಾವಿವಾಗ ಯಾವುದೇ ಒಂದು ಜಾಬ್ಗೆ ಹೋಗುವಾಗ ಹಿಂದೆ ನಿಮಗೆ ಎಷ್ಟು ಕೊಡ್ತಿದ್ರು ಅಂತ ನಾವು ಜಾಸ್ತಿನೇ ಹೇಳ್ತೀವಿ, ಕಮ್ಮಿ ಹೇಳಕ್ ಹೋಗಲ್ಲ. ದಟ್ಸ್ ಹೌ ಇಟ್ ಇಸ್. ಅಂದ್ರೆ ಇಟ್ಸ್ ನಾಟ್ ಲೈಕ್ ಅವರನ್ನ ಇದು ಬಿಗ್ ಬಾಸ್ ಅವ್ರದ್ದೊಂದು ಬಹುದಿನದ ಕನಸಾಗಿದ್ರಿಂದ ನಾವು ಕಾಂಪ್ರಮೈಸ್ ಆದ್ವಿ. ಅದರ ಅರ್ಥ ಎಲ್ಲ ಟೈಮ್ ಆಗ್ತೀವಂತ ಅಲ್ಲ. ಹೌದು. ಸೊ ಮಲ್ಲಮ್ಮ ಅವ್ರಿಗೆ ಸೇರತ್ತೆ ಎಲ್ಲ ದುಡ್ಡು, ನೀವೇನು ವರಿ ಮಾಡಬೇಡಿ, ಎಲ್ಲ ದುಡ್ಡು ಅವರಿಗೆ ಸಿಗುತ್ತೆ. ಅವ್ರು ಸೈನ್ ಇಲ್ಲದೆ ಯಾರಿಗೂ ಕೊಡಕ್ಕಾಗಲ್ಲ. ಬಟ್ ನಂಗೇನೋ ಸ್ವಲ್ಪ ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದೀವಿ, ಏನೋ ಒಂದು ಸ್ವಲ್ಪ ನಮಗೆ. ಸೊ ಈ 2 ವಿಷಯನ ಕ್ಲಾರಿಫೈ ಮಾಡಬೇಕಿತ್ತು. ಎನಿಥಿಂಗ್ ಎಲ್ಸ್? ಮುಂದೆ ಏನು ಅಂತ ತುಂಬಾ ಜನ ಕೇಳ್ತಾ ಇದ್ದಾರೆ. ಹೌದು, ಮುಂದೆ ಏನು ಅಂತ. ಈಗ ಬಿಗ್ ಬಾಸ್ ಇತ್ತು ಅಂತ ನಮಗೆ ಗೊತ್ತಿರ್ಲಿಲ್ಲ, ಅದೇ ತರ ಮುಂದೆ ಏನು ಅಂತ ಹೇಳಕ್ ನಾವು ದೇವ್ರಲ್ಲ. ಎನಿವೇಸ್ ಒಂದು ಮೂವಿ ಅಂತೂ ಮಾಡೋ ಇದ್ರಲ್ಲಿದ್ದೀವಿ. ಅಂದ್ರೆ ಎನಿಥಿಂಗ್ ಇಟ್ ಇಸ್ ಲೈಕ್ ಮೂವಿ ಅಂತೂ ಒಂದಂತೂ ಮಾಡಬಹುದು ಅಂತ ಅನಿಸ್ತಾ ಇದೆ. ಅದಕ್ಕೆ ನಡಿಬೇಕಾದ ಸಿದ್ಧತೆ ಹಿಂದೆಯಿಂದ ನಡೀತಾ ಇದೆ. ಸೊ ಮೂವಿ ಅಂತೂ ಇದೆ, ಮಲ್ಲಮ್ಮನವರ ಕಡೆಯಿಂದ ಒಂದು ಮೂವಿ ಅಂತೂ ಬರುತ್ತೆ. ಅದು ಬಿಟ್ಬಿಟ್ಟು ಬೇರೆ ಪ್ರಯತ್ನಗಳು ನಾವು ಮಾಡ್ತಾ ಇದೀವಿ. ಯಾವುದೇ ಅವಕಾಶ ಬಂದ್ರು ವಿ ಆರ್ ಓಪನ್. ಮಲ್ಲಮ್ಮ ಸೀರಿಯಲ್ ಮಾಡ್ಬೇಕು ಅಂದ್ರೂ ಅಥವಾ ಗಿಚ್ಚಿಗಿಲಿಗಿಲಿ ಅಂತ ಕಾಮಿಡಿ ಶೋ ಮಾಡ್ಬೇಕಂದ್ರೂ ನಾವು ಕಳಿಸ್ತೀವಿ. ಯಾವುದಕ್ಕೂ ಕರೀಲಿಲ್ಲ ಅಂದ್ರೆ ಆಸ್ ಯೂಶುವಲ್ ನಮ್ಮ ಬುಟಿಕಲ್ಲಿ ಮಲ್ಲಮ್ಮ ಅವರಿಗೆ ಕೆಲಸ ಇದ್ದೇ ಇದೆ. ಎನಿವೇಸ್ ಮಲ್ಲಮ್ಮ ಅವ್ರ ಬುಟಿಕಲ್ಲೇನೆ ಕೆಲಸ ಕಂಟಿನ್ಯೂ ಮಾಡ್ತಾರೆ. ಬೇಕೆಂದ್ರೆ ಅದು ಮಲ್ಲಮ್ಮ ಅವರ ಸ್ವತಃ ಅವರು ನಿರ್ಧಾರ ತಗೊಂಡಿರುವಂತದ್ದು. ಏನ್ ಹೇಳ್ತೀರಾ ಮಲ್ಲಮ್ಮ ಇದಕ್ಕೆ? ಬೇರೆ ಕಡೆ ಹೋಗ್ತೀರಾ? ಬೇರೆ ಕಡೆ ಸಿಕ್ಕರು ಹೋಗಮ್ರಿ. ಹೌದು. ಬಟ್ ಬುಟಿಕಲ್ಲೇ ಇರ್ತೀರಾ? ಏನಾದ್ರೂ ಸಿಕ್ಕಿದಾಗ ಹೋಗ್ತೀರಾ? ಅಂದ್ರೆ ಆಕ್ಟಿಂಗ್ ರಿಲೇಟೆಡ್ ಏನಾದ್ರೂ ಸಿಕ್ಕಿದ್ರೆ ಹೌದು. ಮತ್ತೆ ಇನ್ನೊಂದು ಸ್ವಲ್ಪ ಪ್ರಮೋಷನ್ಸ್ ಅದು ಇದು ಎಲ್ಲಾನು ನಾವು ಸ್ಟಾರ್ಟ್ ಮಾಡಬೇಕಾಗತ್ತೆ. ಬಿಕಾಸ್ ಇವ್ರನ್ನ ಇಟ್ಕೊಂಡು ಎಷ್ಟೋ ಜನ ಬೇರೆ ತರದ ಪ್ರಮೋಷನ್ಸ್ ಮಾಡ್ತಾರೆ. ವೈ ನಾಟ್ ನಾವು ಮಾಡಬಾರ್ದು ಅಲ್ವಾ? ಸೊ ಪ್ರಮೋಷನ್ಸ್ ಎಲ್ಲ ರೆಡಿ ಆಗುತ್ತೆ ಆ್ಯಂಡ್ ನಾವು ಮಲ್ಲಮ್ಮನ ಇಟ್ಕೊಂಡು ಕಂಟೆಂಟ್ ಮಾಡ್ತೀವಿ. ನೀವು ನೋಡಿ ಪ್ರೋತ್ಸಾಹ ಕೊಡಿ. ಎಸ್, ಅದು ತುಂಬಾ ಇಂಪಾರ್ಟೆಂಟ್. ಪ್ರೋತ್ಸಾಹ ಇದ್ರೇನೆ ಎಲ್ಲದೂ ಆಗೋದು. ಸೊ ಎನಿವೇಸ್ ಎಲ್ರಿಗೂ ಧನ್ಯವಾದ. ಇಷ್ಟು ದಿನ ಮಲ್ಲಮ್ಮ ಅವರಿಗೆ ಸಪೋರ್ಟ್ ಮಾಡಿದರೆ ಇನ್ನು ಮುಂದಕ್ಕೂ ಸಪೋರ್ಟ್ ಮಾಡ್ತಾ ಇರಿ. ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ಸ್, ಇನ್ನೂ ಹೌದು, ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ಸ್ ಬರುತ್ತೆ. ಸ್ಟೇ ಟ್ಯೂನ್ಡ್. ಎಸ್ ಸರ್, ಎಸ್ ಎಲ್ಲರೂ ಎಸ್ ಮಾಡಿ. ಎಸ್ ಹುಟ್ಟುಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ರೀ. ಹೆಂಗಿದ್ದೀರಿ? ನಾವ್ ಈ ಕಡೆ ಊರಿಗೆ ಬಂದೀವ್ರಿ. ನಾನು ತುಂಬಾ ನೀವು ಬಂದಾಗಿಂದ ನಂಬರ್ ಸಿಕ್ಕಿತ್ತು, ನಾನು ಮೆಸೇಜ್ ಮಾಡ್ತಾನೆ ಇದ್ದೀನಿ, ಕರೆಯೋದಕ್ಕೆ ಮಾತಾಡಕ್ ಮಾಡ್ತಾ ಇದ್ದೀನಿ, ನೀವೇನು ಮಾಡ್ತಾನೆ ಇಲ್ಲ. ಎಲ್ಲಿ ಸಿಕ್ಕಿತ್ತು? ನಾವು ಮೇಡಮ್ ಅವರು ಬೆಂಗಳೂರಲ್ಲ ರೀ, ನಾವು ನಮ್ಮೂರಿಗೆ ಬಂದೀವ್ರಿ.
ಅಯ್ಯೋ ಈ ಮೇಡಮ್ ನಂಬರ್ನಾ? ಹ್ಞೂ ಇದು ಮೇಡಮ್ ನಂಬರ್, ನಮ್ಮ ಊರಿಗೆ ಬಂದಾರೆ ಅವರು. ಸಾರಿ ನಾನು ಅವ್ರು ಮಲ್ಲಮ್ಮ ನಂಬರ್ ಅಂತ ಕೊಟ್ರು ಅಲ್ಲಿ ಇವ್ರು PR. ಹಾಂ ರೀ. ಅದಕ್ಕೆ ನಾನು ಅವ್ರಿಗೆ ಪಾಪ ಹಂಗಾರೆ ಹಿಂಸೆ ಕೊಟ್ಟೆ ಅನ್ಸುತ್ತೆ. ಇಲ್ಲ ಇಲ್ಲ ಆ ಥರ ಏನಿಲ್ಲ. ಏನಾದ್ರು ಬೇಜಾರ ನಮ್ಮ ಮೇಲೆ? ಇಲ್ಲ ರೀ, ಬೇಜಾರೇನಿಲ್ಲ ರೀ. ಅದು ಯಾರು ಗೊತ್ತಾಯ್ತಾ? ಗೊತ್ತಾಯ್ತು. ಓಕೆ ಸತೀಶ್ ಅವರು. ಹಾಂ ಸರಿ. ಹೌದೌದು. ಬೆಂಗಳೂರು ಬಂದಾಗ ಫೋನ್ ಮಾಡಿ ಸಿಗಲ್ಲ. ಹಾಂ ಸರಿ. ಇಲ್ಲಿ ಊರಲ್ಲಿ ಏನ್ ಫಂಕ್ಷನ್? ಹ್ಞೂ ಫಂಕ್ಷನ್ ಆದ್ರಿ ಊರಲ್ಲಿ. ಸನ್ಮಾನ. ಸನ್ಮಾನ ರೀ. ಯಾವ ಊರು? ನಮ್ದು ಕನ್ನಡಿ ರೀ. ಫಂಕ್ಷನ್ ನಾನು ನಿಮ್ಮನೇಲಿ ಇಟ್ಕೊಂಡೆ. ಸಾರಿ. ಇಲ್ಲ ದೊಡ್ಡವ್ರು ಕೂಡಿ ಇಟ್ಕೊಂಡಾರ ನಮ್ಮೂರಲ್ಲಿ ರೀ. ಅಲ್ಲಿ ಓದ್ತೀವಲ್ರಿ ನಮ್ಮ ಅಲ್ಲಿ ಸಿಗಮ್ರಿ. ಆಯ್ತಾಯ್ತು. ಓಕೆ ಫೋನ್ ಮಾಡಿ. ಹಾಂ ಸರಿ. ಆಯ್ತಾಯ್ತು. ಓಕೆ ಬಾಯ್. ಸರಿ ಬಾಯ್. ಒಳ್ಳೆ ಮನುಷ್ಯ ರೀ. ಸತೀಶ್ ಮೇಕಪ್ ಮಾಡ್ಕೊತಿದ್ದೆ ಬರ್ರಿ. ಮೇಕಪ್ ಇಲ್ಲ, ಸ್ಕಿನ್ ಕೇರ್. ಅದೇ ಮಾಡ್ಕೊತಿದ್ದೆ. ಹೇರ್ ಕೇರ್, ಮೇಕಪ್ ಇಲ್ಲ.